ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ. ಸ್ತ್ರೀಷು ದೃಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಕೃಷ್ಣನೇ, ಅಧರ್ಮವು ಹೆಚ್ಚಾಗುವುದರಿಂದ ಕುಲಸ್ತ್ರೀಯರು ಅಡ್ಡದಾರಿಯನ್ನು ಹಿಡಿಯುತ್ತಾರೆ. ವೃಷ್ಟಿ ವಂಶೋದ್ಭವನೇ, ಸ್ತ್ರೀಯರು ದೂಷಿತರಾದಾಗ ವರ್ಣಸಂಕರ ಉಂಟಾಗುತ್ತದೆ. ಧರ್ಮವು ನಾಶವಾಗುವುದರಿಂದ ಕುಲಸ್ತ್ರೀಯರು ಅಡ್ಡದಾರಿ ಹಿಡಿಯುತ್ತಾರೆ. ಅರ್ಜುನನ ಈ ಮಾತನ್ನು ಒಪ್ಪುವಂಥದ್ದೇ. ಯುದ್ಧದಲ್ಲಿ ಸತ್ತವನು ವೀರ ಸ್ವರ್ಗವನ್ನು ಸೇರಬಹುದು. ಆದರೆ ಇಲ್ಲಿ ಸಾಯದೆ ಉಳಿದವರ ಸಮಸ್ಯೆಯನ್ನು ಕೇಳುವವರಾರು? ಕುಟುಂಬಕ್ಕೆ ಆಧಾರವಾಗಿ, ಕುಟುಂಬದ ಆದಾಯಕ್ಕೆ ಹೊಣೆಗಾರನಾಗಿ, ಕುಟುಂಬದ ರಕ್ಷಕನಾಗಿ ಇರುವ ವ್ಯಕ್ತಿಯೇ ಮರಣವನ್ನಪ್ಪಿದರೆ ಅಪ್ರಾಪ್ತ ವಯಸ್ಕ ಮಕ್ಕಳನ್ನು ಪೋಷಿಸಲು ಬೇರೆ ದಾರಿ ಇಲ್ಲದೆ ಬೇರೆಯವರ ಆಶ್ರಯ ಪಡೆಯಲೇಬೇಕಾಗುತ್ತದೆ. ಆಶ್ರಯ ಕೊಟ್ಟವರು ದೇಶಕ್ಕಾಗಿ ಮಡಿದ ಯೋಧ ಎಂಬ ಕಾರಣದಿಂದಲೋ ಸಹಾನುಭೂತಿಯಿಂದಲೋ ಏನನ್ನೂ ನಿರೀಕ್ಷಿಸದಿದ್ದರೆ ಸ್ತ್ರೀಯರ ಬದುಕು ಹಸನಾಗಿರಬಹುದು. ಆದರೆ ಆಶ್ರಯ ಕೊಟ್ಟವರು ಮದುವೆಯಾಗುವಂತೆ ಒತ್ತಾಯಿಸಿದರೆ ಅಥವಾ ಬೇರೆ ರೀತಿಯಲ್ಲಿ ಅವರನ್ನು ಉಪಯೋಗಿಸಿಕೊಂಡರೆ, ಮೊದಲ ಗಂಡನಿಂದ ಪಡೆದ ಮಕ್ಕಳಾಗಿರಬಹುದು ಅಥವಾ ಹೊಸ ಸಂಬಂಧದಿಂದ ಆದ ಮಕ್ಕಳಾಗಿರಬಹುದು, ತೊಂದರೆಗೊಳಗಾಗುವುದು ನಿಶ್ಚಿತ. ಅಸಂಖ್ಯಾತ ಹೆಣ್ಣು ಮಕ್ಕಳು ಅವರ ಪೋಷಕರನ್ನು ಕಳೆದುಕೊಂಡು ಪರರ ಅಧೀನದಲ್ಲಿ ಕಳೆಯಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಹೀಗೆ ಪರರ ಅಧೀನದಲ್ಲಿದ್ದಾಗ ಮದುವೆಯಾಗದೆ ಮಕ್ಕಳನ್ನು ಪಡೆಯುವುದರ ಮೂಲಕ ವರ್ಣಸಂಕರ ಉಂಟಾಗುವ ಸಾಧ್ಯತೆ ಹೆಚ್ಚು. ಯುದ್ಧ ಯಾರೂ ಯಾವ ಕಾಲಕ್ಕೂ ಒಪ್ಪುವಂಥದ್ದಲ್ಲ. ಹರಿ ಓಂ.